ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಟೀಮಿಂದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಸೊ ಈ ವಾರದ ಟಾಸ್ಕ್ಗಳಲ್ಲಿ ಯಾರು ವಿನ್ ಆಗ್ತಾರೆ ಅಥವಾ ಹೆಚ್ಚು ಪಾಯಿಂಟ್ಸ್ ಯಾರ ಹತ್ರ ಇರುತ್ತೆ ಸೊ ಅವರು ಫಿನಾಲೆ ವೀಕಿಗೆ ಎಂಟರ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಈ ವಾರದ ಒಂದು ಸರಣಿ ಟಾಸ್ಕ್ಗಳು ಆ ಒಂದು ಬಿಗ್ ಬಾಸ್ ಫಿನಾಲೆ ಟಿಕೆಟ್ನ ಪಡ್ಕೊಳ್ಳೋದಕ್ಕೋಸ್ಕರನೇ ಒಂದು ಡಿಸೈನ್ ಮಾಡಿರುವಂಥ ಟಾಸ್ಕ್ಗಳಾಗಿರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಆಗಿ ಆಡುವಂಥ ಒಂದು ಅವಕಾಶ ಇದೆ. ಅದು ಒಂದು ಒಳ್ಳೆಯ ವಿಚಾರ. ಯಾಕಂದರೆ ಇಲ್ಲಿ ಮುಂದೆ ಇವಾಗ ನೀವು ಯಾವುದೇ ಟಾಸ್ಕ್ ತೊಗೊಳಕ್ಕೆ ಹೋದರೂ ಕೂಡ ಸೊ ಅಲ್ಲಿ ಅಂದರೆ ಟೀಮ್ಗಳಾಗಿ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇಂಡಿವಿಜುವಲ್ ಆಗಿನೇ ಆಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲೇ ಟಾಸ್ಕ್ಗಳು ಕೂಡ ಮುಂದೆ ಹೋಗುತ್ತೆ. ಓಕೆ, 3 ವಾರ ಇರೋದ್ರಿಂದ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಡಲಿಕ್ಕೆ ಒಂದು ಅವಕಾಶನ ಬಿಗ್ ಬಾಸ್ ಟೀಮಿಂದ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಸೊ ನಿನ್ನೆ ಎಪಿಸೋಡಲ್ಲಾದಂಥ ಒಂದು ಟಾಸ್ಕ್ಗಳ ಒಂದು ಇಂಡಿವಿಜುವಲ್ ಆಗಿ ಆಡುವಂಥ ಒಂದು ಆಟ. ಆ್ಯಂಡ್ ಇವಾಗ ಪ್ರೋಮೋದಲ್ಲಿ ಬಿಟ್ಟಿರುವಂಥದ್ದು ಕೂಡ ಇಂಡಿವಿಜುವಲ್ ಆಗಿ ಸೊ ವಿನ್ ಆಗಿ ಆ ಒಂದು ಬಿಗ್ ಬಾಸ್ ಫಿನಾಲೆ ಟಿಕೆಟ್ನ ಪಡ್ಕೊಳ್ಳೋವಂಥ ಒಂದು ಆಟವಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಇಬ್ಬರು ಒಂದು ಜೋಡಿಗಳನ್ನಾಗಿ ಈ ಒಂದು ಟಾಸ್ಕ್ ಆಡಲಿಕ್ಕೆ ಒಂದು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಜೋಡಿಗಳಾಗಿ ಮಾಡಿರೋವಂಥ ಒಂದು ಇದನ್ನೇ ಜೋಡಿಗಳೇ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಅಂದರೆ ಯಾರು ಸ್ವಲ್ಪ ಸ್ಟ್ರಾಟಜಿ ಮಾಡಿಕೊಂಡು ಕಂಫರ್ಟ್ ಝೋನಲ್ಲಿ ಆಡಬೇಕು, ಅಂದರೆ ಸೇಫ್ ಆಗಿ ಆಡಬೇಕು ಅನ್ನೋವಂಥದ್ದು, ಅಥವಾ ಫ್ರೆಂಡ್ಶಿಪ್ಪಲ್ಲಿರೋವಂಥವ್ರು, ಅಥವಾ ತುಂಬ ವಿರುದ್ಧವಾಗಿರೋವಂಥವ್ರು, ತುಂಬ ಸ್ಟ್ರಾಂಗ್ ಆಗಿರೋವಂಥವ್ರು, ಅಥವಾ ತುಂಬ ವೀಕ್ ಆಗಿರೋವಂಥವ್ರನ್ನೇ ನೋಡಿ ಈ ಒಂದು ಜೋಡಿಗಳನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಜೋಡಿ ಮೇ ಬಿ ಬಿಗ್ ಬಾಸ್ ಅವರೇ ಮಾಡಿದಾರಾ ಅಥವಾ ಕ್ಯಾಪ್ಟನ್ ಉಸ್ತುವಾರಿ ಆದಂಥ ನಮ್ಮ ಯಾರು ರಜತ್ ಅವ್ರು ಮಾಡಿದ್ದಾರೆ ಅನ್ನೋದು ಸೊ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಜೋಡಿಗಳ ಬಗ್ಗೆ ಮಾತಾಡೋದಾದರೆ ಸೊ ಮೊದಲನೇದಾಗಿ ಭವ್ಯ ಮತ್ತು ಗೌತಮಿ ಅವರು. ಸೊ ಇಬ್ಬರು ಕೂಡ ಒಂದು ಟಾಸ್ಕ್ ಅಂತ ಬಂದರೆ ಇಬ್ಬರು ಕೂಡ 100% ಕೊಡ್ತಾರೆ. ಆ್ಯಂಡ್ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಬ್ಬರು ಕೂಡ. ಸೊ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತೀವಿ ಅನ್ನೋ ಇದರಲ್ಲಿ. ಆ್ಯಂಡ್ ಹನುಮಂತ ಧನರಾಜ್ ಇಬ್ಬರು ಒಂದು ರೀತಿಯಲ್ಲಿ ದೋಸ್ತ ಅಂದ್ಕೊಂಡು ಫ್ರೆಂಡ್ಶಿಪ್ಪಲ್ಲಿ ಆಡ್ತಿರುವಂಥವ್ರಿಗೆ ಒಂದು ಅಪೋಸಿಟ್ ಆಗಿ ಪ್ರತಿಸ್ಪರ್ಧಿ ಆದಾಗ ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಅದನ್ನು ಇಲ್ಲಿ ಒಳ್ಳೆ ಜೋಡಿನೇ ಅಂತ ಹೇಳ್ಬೋದು. ಆ್ಯಂಡ್ ಮಂಜು ತ್ರಿವಿಕ್ರಮ್ ನೀವು ನಿನ್ನೆ ಒಂದು ಟಾಸ್ಕ್ ಅಂತ ನೋಡಿದಾಗ ಸೊ ಅಲ್ಲಿ ಯಾರನ್ನ ಹೊರಗಡೆ ಇಡಬೇಕು ಅಂತ ಅನ್ನೋ ವಿಚಾರದಲ್ಲಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ರು ಅಥವಾ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದು. ಸೊ ಅದು ಇಲ್ಲಿ ಅವರಿಬ್ಬರ ಮಧ್ಯೆ ಒಂದು ಟಾಸ್ಕ್ ಬರುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಸೊ ಇದೊಂದು ಒಳ್ಳೆ ರೀತಿಯಲ್ಲಿ ಒಂದು ಜೋಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋಕ್ಷಿತಾ ಚೈತ್ರ ಸೊ ಇಬ್ಬರು ಕೂಡ ಟಾಸ್ಕ್ ಅಂತ ಬಂದರೆ ಎಲ್ಲೋ ಸ್ವಲ್ಪ ವೀಕ್ ಅಂತ ಅನಿಸುತ್ತೆ. ಸೊ ಅವರಿಬ್ಬರ ಮಧ್ಯೆ ಯಾರು ವಿನ್ ಆಗ್ತಾರೆ, ಇಬ್ಬರಲ್ಲೂ ಕೂಡ ಯಾರು ತುಂಬ ವೀಕ್ ಅನ್ನೋದು ಸೊ ಇಲ್ಲಿ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ನೀವು ಆಲ್ರೆಡಿ ಗೊತ್ತಿದ್ದ ಟಾಸ್ಕ್ ನೋಡಿದ್ರೆ ಒಂದು ಸರ್ಕಲ್ ಇದೆ. ಸೊ ಆ ಸರ್ಕಲ್ನ ಬ್ಯಾರಿಗೇಡ್ ಮಾಡಿದ್ದಾರೆ ಸುತ್ತಲೂ. ಸೊ ಆ ಸರ್ಕಲ್ ಒಳಗಡೆಗೆ ಇಬ್ಬರು ಸ್ಪರ್ಧಿಗಳನ್ನ ಬಿಟ್ಟಿದ್ದಾರೆ. ಆ್ಯಂಡ್ ಇಬ್ಬರು ಕೈಯಲ್ಲೂ ಕೂಡ ಒಂದು ಫೋಮ್ ಇದೆ, ಇನ್ನೊಂದು ಕೈಯಲ್ಲಿ ನೀರು ತುಂಬಿರುವಂಥ ಒಂದು ಚಿಕ್ಕದಾಗಿರುವಂಥ ಒಂದು ಕಂಟೈನರ್ ಇದೆ. ಸೊ ಈ ಒಂದು ಟಾಸ್ಕು ಸೊ ಹೇಗಿರುತ್ತೆ ಅಂದರೆ ಸೊ ಆ ಎದುರುಗಡೆ ಇರುವಂಥ ಸ್ಪರ್ಧಿಯ ಒಂದು ಕೈಯಲ್ಲಿರುವಂಥ ನೀರನ್ನು ಚೆಲ್ಲಬೇಕಾಗತ್ತೆ. ಸೊ ಆ ಫೋಮ್ ಸಹಾಯದಿಂದ ಸೊ ಆ ಕಂಟೈನರ್ಗೆ ಹೊಡೆದು ಸೊ ಫೋಮಲ್ಲಿ ಆ ಒಂದು ಕಂಟೈನರ್ ನೀರನ್ನು ಚೆಲ್ಲಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಇಬ್ಬರೂ ಕೂಡ ಒಂದು ರೋಪ್ ಹಾಕಿ ಕಟ್ಟಿದ್ದಾರೆ ಸೊಂಟಕ್ಕೆ. ಸೊ ಇಬ್ಬರು ತುಂಬ ದೂರ ಓಡಲಿಕ್ಕೂ ಆಗೋದಿಲ್ಲ. ಸೊ ಅಲ್ಲೇ ಒಂದು ಆಲ್ಮೋಸ್ಟ್ ಒಂದು 1 ಮೀಟರ್ ಅಥವಾ 1.5 ಮೀಟರ್ ದೂರದಲ್ಲಿ ಇಡಬೇಕಾಗುತ್ತೆ. ಸೊ ಆ ಕಂಟೈನರ್ನ ಕಾಪಾಡ್ಕೊಬೇಕಾಗತ್ತೆ, ಜೊತೆಗೆ ಅದರಲ್ಲಿರುವಂಥ ನೀರನ್ನು ಕೂಡ ಕಾಪಾಡ್ಕೊಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಎಲ್ಲರೂ ಕೂಡ ತಾನು ಗೆಲ್ಲಬೇಕು ಅನ್ನೋ ಒಂದು ಹಠದಲ್ಲೇ ಆಡ್ತಿದ್ದಾರೆ. ಸೊ ಅಲ್ಲಿ ಗೌತಮಿ, ಭವ್ಯ ಆಗಿರ್ಬೋದು, ಹನುಮಂತ ಧನರಾಜ್ ಯಾರು ಸೇಫ್ ಗೇಮ್ ಅಂತ ಅನ್ನಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ ನೋಡೋಕೆ ಹೋದರೆ. ಸೊ ಗೆಲ್ಲಬೇಕು ಅನ್ನೋ ಹಠದಲ್ಲೇ ಆಡ್ತಿದ್ದಾರೆ. ಸೊ ಇದ್ರ ಮಧ್ಯೆ ಅಲ್ಲಿ ಮಂಜು ತ್ರಿವಿಕ್ರಮ್ ಮಧ್ಯೆ ಒಂದು ಕಿತ್ತಾಟ ಶುರು ಆಗುತ್ತೆ. ಮಂಜು ಅವರು ತ್ರಿವಿಕ್ರಮ್ ಅವರಿಗೆ ಮುಖಕ್ಕೆ ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ತ್ರಿವಿಕ್ರಮ್ ಅವರು ಸೊ ಉಸ್ತುವಾರಿಗಳ ಹತ್ರ ಹೇಳ್ತಿದ್ದಾರೆ. ಸೊ ಮುಖಕ್ಕೆ ಹೊಡಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಸೊ ನನಗೇನು ಮಂಜು ಅವರು ಇಂಟೆನ್ಷನಲಿ ಮುಖಕ್ಕೆ ಹೊಡಿಬೇಕು ಅಂತಲೇ ಹೊಡಿತಿದ್ದಾರೆ ಅಂತ ನನಗೆ ಅನಿಸ್ತಾ. ಬಿಕಾಸ್ ಆಫ್ ನೀವು ಆಲ್ರೆಡಿ ನೋಡ್ತಿರ್ಬೇಕಾದ್ರೆ ಸೊ ಅಲ್ಲಿ ತ್ರಿವಿಕ್ರಮ್ ಕೈಯಲ್ಲಿ ಕಂಟೈನರ್ ನೀರು ತುಂಬಿರುವಂಥ ಕಂಟೈನರ್ ಇದೆ. ಸೊ ಅದನ್ನು ಒಂದು ರೀತಿಯಲ್ಲಿ ಮುಖಕ್ಕೆ ನೇರವಾಗಿ ಹಿಡ್ಕೊಂಡಿದ್ದಾರೆ. ಸೊ ಮಂಜು ಅವರು ಹಿಂದ್ಗಡೆಯಿಂದ ಸೊ ಅದನ್ನು ಕಂಟೈನರ್ಗೆ ಒಂದು ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ ಹೊರತು ಸೊ ಮುಖಕ್ಕೆ ಬೇಕು ಅಂತ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಕೆಲವು ಟೈಮಲ್ಲಿ ಆ ಕಂಟೈನರ್ಗೆ ಬೀಳದೇ ಇರೋ ಏಟು ಸೊ ಅವ್ರ ಮುಖಕ್ಕೆ ಹಿಂದೆಯಿಂದ ಹೊಡೆದಾಗ ಸೊ ಕಂಟೈನರ್ಗೆ ಮಿಸ್ ಆಗಿ ಮುಖಕ್ಕೆ ಬರುತ್ತೆ. ಓಕೆ, ಅದು ಫೋಮ್ ಅಭ್ಯಾಸ ಆಗಲ್ವಾ. ಸೊ ಬಟ್ ಮಂಜು ಅವ್ರ ಇಂಟೆನ್ಷನ್ ನನ್ನ ಪ್ರಕಾರ ಮುಖಕ್ಕೆ ಹೊಡಿಬೇಕು ಅಂತ ಏನಿಲ್ಲ, ಬಟ್ ಆ ಕಂಟೈನರ್ಗೆ ಹೊಡಿಬೇಕು ಅಂತಂದಾಗ ಸೊ ತ್ರಿವಿಕ್ರಮ್ ಇಷ್ಟು ದೂರ ಇಟ್ಕೊಂಡಿದ್ದಾದ್ಮೇಲೆ ಮಂಜು ಅವ್ರು ಹಿಂದೆ ಇರಬೇಕಾದ್ರೆ ಸೊ ಅವ್ರು ಅಟ್ಲೀಸ್ಟ್ ಹೆಂಗಾದ್ರೂ ಮಾಡಿ ಟಾರ್ಗೆಟ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಕಂಟೈನರ್ ಟಾರ್ಗೆಟ್ ಮಾಡಿದಾಗ ಸೊ ಮುಖಕ್ಕೆ ಒಂದು 2 ಏಟ್ ಬಿದ್ದಿರ್ಬೋದು. ಬಟ್ ಇಲ್ಲಿ ತ್ರಿವಿಕ್ರಮ್ ಹೇಳ್ತಿರುವಂಥದ್ದು ಮುಖಕ್ಕೆ ಹೊಡಿತಾ ಇದ್ದಾರೆ ಅಂತ. ಇನ್ನು ಉಸ್ತುವಾರಿ ಆದಂಥ ನಮ್ಮ ರಜತ್ ಅವರು ಕೂಡ ಮುಖಕ್ಕೆ ಹೊಡಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಕೂಡ ಆ ಒಂದು ಫಸ್ಟ್ ರೌಂಡ್ ಆದಾಗ ಕ್ಲಿಯರಾಗಿ ಹೇಳ್ತಾರೆ ಸೊ ಮುಖಕ್ಕೆ ಹೊಡಿತಾ ಇದ್ದಾರೆ, ಹಾಗಿದ್ರೆ ನಾನು ಹೊಡಿತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹಾಗಿದ್ರೆ ರಜತ್ ಹೇಳುವಂಥದ್ದು ಅವರು ಹೊಡಿತಾರೆ, ಸೊ ನೀವು ಕಾಪಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಆ ಒಂದು ಮಾತು ಹೇಳಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಸೊ ಬಟ್ ಅದು ಹೇಳ್ದೇ ಮಾಡಿದಿದ್ರೆ ಅದು ಬೇರೆ ಆಗಿರೋದು. ಬಟ್ ಹೇಳಿ ಮಾಡಿದಾಗ ಏನಾಗುತ್ತೆ ಅಂದರೆ ಸೊ ಇಲ್ಲಿ ತ್ರಿವಿಕ್ರಮ್ ಒಂದು ರೀತಿಯಲ್ಲಿ ಒಂದು ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ಕೊತಾರೆ. ಸೊ ಅಂದರೆ ಮಂಜುದ ಇಂಟೆನ್ಷನ್ ಏನಿದೆ ಕಂಟೈನರ್ನ ಬೀಳಿಸ್ಬೇಕು ಅಂತ, ಬಟ್ ಇವ್ರದ್ದು ಇಂಟೆನ್ಷನ್ ಏನಿದೆ ಮಂಜು ಹೊಡಿಲೇಬೇಕು ಅನ್ನೋದು ಇಂಟೆನ್ಷನ್ ಇಟ್ಕೊಂಡು ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ. ಆ ಸ್ಟೇಟ್ಮೆಂಟ್ ಕೊಡದೇನೆ ಸೊ ಇವ್ರು ಟಾರ್ಗೆಟ್ ಮಾಡಿದ್ರೆ ಏನೋ ಒಂದು ಸಬೂತ್ ಇತ್ತು ಹೇಳಲಿಕ್ಕೋಸ್ಕರ. ನಾನು ಕಂಟೈನರ್ಗೆ ಟಾರ್ಗೆಟ್ ಮಾಡ್ತಿದ್ದೆ, ದೂರ ಇತ್ತು ಹೊಡೆದೆ ಅಂತ, ಕಂಟೈನರ್ ಹೊಡೆದಿರೋದ್ರಿಂದ ಮುಖಕ್ಕೆ ಮಿಸ್ ಆಗಿನೋ ಬಿದ್ದಿದೆ ಅಂತ. ಬಟ್ ಇವ್ರದ್ದು ಇಂಟೆನ್ಷನ್ ಇವಾಗ ಗೊತ್ತಾಗ್ತಿದೆ ನೇರವಾಗಿ. ಸೊ ಅವ್ರ ಮುಖಕ್ಕೆ ಅಥವಾ ಬಾಡಿಗೆ ಬೇಕು ಅಂತಲೇ ಹೊಡಿಬೇಕು ಅನ್ನೋ ರೀತಿಯಲ್ಲಿ. ಸೊ ಆ ಒಂದು ಸ್ಟೇಟ್ಮೆಂಟ್ ಹೇಳಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಅಗೇನ್ ಆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಅವ್ರದ್ದು ಟಾರ್ಗೆಟ್
ಮಂಜು ಅವರ ಮುಖ ಅಥವಾ ಬಾಡಿನೇ ಆಗಿರುತ್ತೆ ಹೊರತು ಅಲ್ಲಿ ಕಂಟೈನರ್ ಆಗಿರಲ್ಲ ಅಂತ ಅಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ರಜತ್ ಕೂಡ ಕೆಲವು ವಿಚಾರದಲ್ಲಿ ಪಾರ್ಶಾಲಿಟಿಗಳನ್ನು ತೋರ್ತಾ ಇದ್ದಾರೆ, ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಿಕಾಸ್ ಆಫ್ ಇಲ್ಲಿ ಮಂಜು ಅವರು ತ್ರಿವಿಕ್ರಮ್ ಅವರ ಒಂದು ಮುಖಕ್ಕೆ ಆ ಫೋಮಿಂದ ಹೊಡೆದಾಗ ಅವ್ರಿಗೆ ಗೊತ್ತಾಗುತ್ತೆ ಫೋಮಿಂದ ಹೊಡೆದಿದ್ದಾರೆ ಮಂಜು ಅವರು ಅಂತ. ಬಟ್ ನಿನ್ನೆ ಇದೇ ಭವ್ಯ ಅವರು ಹನುಮಂತನಿಗೆ ಇಂಟೆನ್ಷನಲ್ಲಿನೇ ಹೊಡಿತಾರೆ, ಬಟ್ ಅದು ಅಲ್ಲಿ ರಜತ್ ಅವ್ರಿಗೆ ಕಾಣಿಸೋದಿಲ್ಲ. ಆ್ಯಂಡ್ ಅಗೇನ್ ಅಲ್ಲಿ ಕೆಲವೊಂದು ಡಿಸ್ಕಷನ್ಗಳಲ್ಲಿ ರಜತ್ ಅವರು ಭಾಗಿಯಾಗ್ತಾರೆ ಉಸ್ತುವಾರಿಗಳಾಗಿ. ಬಟ್ ಉಸ್ತುವಾರಿಗಳಾಗಿ ಅವರ ಅನಿಸಿಕೆಗಳನ್ನು ಹೇಳುವಂಥ ಅವಕಾಶ ಇಲ್ಲ. ಅವರ ಒಂದು ಆಟ ಅಥವಾ ಅವರ ಒಂದು ಏನು ಉಸ್ತುವಾರಿ ಹೆಂಗಿರಬೇಕು ಅಂತಂದರೆ ಎರಡೂ ಒಂದು ಇರುವಂಥ ಒಂದು ಸ್ಪರ್ಧಿಗಳಿಗೂ ಕೂಡ ಸಮನಾಗಿರಬೇಕೆ ಹೊರತು ಇವರ ಒಂದು ಅನಿಸಿಕೆಗಳನ್ನ ತುಂಬುವಂಥದ್ದಲ್ಲ. ಅಲ್ಲಿ ನಿನ್ನೆ ಒಂದು ಎಪಿಸೋಡಲ್ಲಿ ಧನರಾಜ್ ಆ್ಯಂಡ್ ಮಂಜು ತ್ರಿವಿಕ್ರಮ್ ಡಿಸ್ಕಷನ್ ಮಾಡ್ತಿರೋ ಟೈಮಲ್ಲಿ ಇವರು ಧನರಾಜ್ ಪರವಾಗಿ ಹೇಳ್ತಾರೆ, ಬಟ್ ಅದು ನನ್ನ ಪ್ರಕಾರ ರಾಂಗ್. ಅದು ಇವರು 3 ಜನಕ್ಕೆ ಒಂದು ಸಮನಾಗಿ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸಬೇಕು ಹೊರತು ಒಬ್ಬನ್ನ ಫೇವರೇಟಿಸಮ್ ಇಟ್ಕೊಂಡು ಅಲ್ಲಿ ತಮ್ಮ ಅನಿಸಿಕೆ ತೋರಿಸುವಂಥದ್ದಲ್ಲ. ಉಸ್ತುವಾರಿಗಳಾಗಿ ಎಲ್ರಿಗೂ ಸಮನಾಗಿರಬೇಕು, ಒಂದು ನ್ಯೂಟ್ರಲ್ ಆಗಿರಬೇಕು ಹೊರತು ತಮ್ಮ ಅನಿಸಿಕೆ ಹೇಳುವಂಥದ್ದು ಅವಕಾಶ ಇಲ್ಲ ಅಲ್ಲಿ ಅವರಿಗೆ. ಉಸ್ತುವಾರಿಗಳು ಅಷ್ಟೇ ಉಸ್ತುವಾರಿಗಳು, ಅವ್ರು ಏನು ನಿರ್ಧಾರ ತೊಗೊತಾರೆ ಅದನ್ನು ಅನೌನ್ಸ್ ಮಾಡುವಂಥದ್ದು ಅಷ್ಟೇ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ವಲ್ಪ ಪಾರ್ಶಾಲಿಟಿ ಫೇವರಿಸಮ್ ನಡೀತಾ ಇದೆ ಅಂತ. ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಇಲ್ಲಿ ಇಂಟೆನ್ಷನ್ ಇಲ್ಲದೇ ಅಟ್ಯಾಕ್ ಮಾಡಿರೋವಂಥದ್ದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಂಜು ಅವನಿ ತ್ರಿವಿಕ್ರಮ್ ಅವರ ಮಧ್ಯೆ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.